ಇರಾನ್ ಮೇಲೆ ಅಮೆರಿಕ ದಾಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ಇರಾನ್ ಮೇಲೆ ಅಮೆರಿಕ ಸೇನಾಪಡೆಯ ದಾಳಿ, ಅಮೆರಿಕ ದಾಳಿಗೆ ಆತಂಕವನ್ನ ವಿಶ್ವಸಂಸ್ಥೆ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರೆಸ್ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ನಡೆಸಿದ ದಾಳಿಯಿಂದ ತೀವ್ರವಾಗಿ ಗಾಬರಿಯಾಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಇಡೀ ವಿಶ್ವಕ್ಕೆ ಇದೊಂದು ಸರ್ಪ್ರೈಸ್ ಅಟ್ಯಾಕು. ಎಲ್ಲರೂ ಗಾಬರಿ ಆಗಿದ್ದಾರೆ. ಎಲ್ಲರೂ ಏನಾಗ್ತಿದೆಯಪ್ಪ ಅಂತ ಅಂತಾರಾಷ್ಟ್ರೀಯ ಸುದ್ದಿಗಳತ್ತ ಗಮನ ಹರಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ ನೀವೆಲ್ಲ ಕೆಲಸ ಮಾಡಿ ಅಂತ ಈಗ ಕರೆ ಕೊಡ್ತಾ ಇದ್ದಾರೆ. ಈ ಕರೆಯನ್ನ ಎಷ್ಟು ಜನ ಕೇಳಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ವಿಶ್ವಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದೆ. ಬಟ್ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇದೆ? ಏನು ಆಪ್ಷನ್ಸ್ ಇದೆ? ವಿಶ್ವಸಂಸ್ಥೆ ಹೇಳಿದ ತಕ್ಷಣ, ಕಳವಳ ಪಟ್ಟಿದ ತಕ್ಷಣ ಅಮೆರಿಕ ಹಿಂದೆ ಹೆಜ್ಜೆ ಇಡುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರ ಮಾತು ಗಮನಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಇಲ್ಲ. ಈಗಾಗಲೇ ಅಮೆರಿಕ ಈಗ ಸಿಡಿದೆದ್ದಿದೆ. ಈಗಾಗಲೇ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಅದಾದ ಬಳಿಕ ಕೂಡ ಇರಾನ್ ನೇರವಾಗಿ ಅಮೆರಿಕದ ಮೇಲೇನೆ ದಾಳಿ ಮಾಡ್ತೀವಿ ಅಂತ ಹೇಳಿ ನೇರ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸೊ ಇದೀಗ ಅಮೆರಿಕ ಈಗ ತನ್ನ ವಾಯುಪಡೆಯಿಂದ ಇವತ್ತು ಮಧ್ಯರಾತ್ರಿಯಿಂದ ಈಗ ದಾಳಿಯನ್ನ ಆರಂಭಿಸಿದೆ. ಈಗ ವಿಶ್ವಸಂಸ್ಥೆಯಿಂದ ಕೂಡ ಒಂದು ರೀತಿಯಲ್ಲಿ ಆತಂಕವನ್ನ ವ್ಯಕ್ತಪಡಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡಬೇಕು. ಆದ್ರೆ ಅಮೆರಿಕ ಇರಾನ್ ಮೇಲೆ ನಡೆಸಿರುವಂತಹ ದಾಳಿಯಿಂದ ಒಂದ್ ರೀತಿಯಲ್ಲಿ ಗಾಬರಿಗೆ ಒಳಗಾಗಿದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕೂಡ ಟ್ರಂಪ್ ಅವರು ಹೇಳಿದ್ದಾರೆ, ಇರಾನ್ ಈ ಹಿಂದೆ ಕೂಡ ಸುಮಾರು 40 ವರ್ಷಗಳಿಂದ ಕೂಡ ನಮ್ಗೆ ಬೆದರಿಕೆ ಒಡ್ಡುವಂತಹ ಪ್ರಯತ್ನವನ್ನ ಮಾಡಿದೆ, ಎಚ್ಚರಿಕೆಯನ್ನ ಕೊಡುವಂತಹ ಪ್ರಯತ್ನ ಮಾಡಿದೆ. ಆದ್ರೆ ಅಲ್ಲಿದ್ದಂತಹ ನಮ್ಮ ದೇಶದ ನಾಗರಿಕರನ್ನ ಕೂಡ ಕೊಂದಿದೆ. ಸೊ ಹೀಗಿರುವಾಗ ನಾವು ಸುಮ್ಮನಿರುವಂತಹ ಪ್ರಶ್ನೆ ಇಲ್ಲ ಅನ್ನುವಂತ ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ಇದರಿಂದ ಒಂದು ಸ್ಪಷ್ಟವಾಗುತ್ತೆ, ಈ ದಾಳಿ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳಿ. ಕೇವಲ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ಮತ್ತೆ ಯುದ್ಧೋನ್ಮಾದ ಆರಂಭ ಆಗುತ್ತೆ ಅನ್ನುವಂಥದ್ದಲ್ಲ, ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಇದಕ್ಕೆ ಬೆಂಬಲ ಯಾವುದೆಲ್ಲ ರಾಷ್ಟ್ರಗಳು ಸೂಚಿಸಿದಾವೆ ಆ ರಾಷ್ಟ್ರಗಳಿಂದ ಕೂಡ ಮತ್ತೆ ಪ್ರತಿ ದಾಳಿಗಳ ಆರಂಭ ಆಗುವಂತಹ ಮುನ್ಸೂಚನೆ ಸಂಕೇತವೂ ಕೂಡ ಹೌದು. ಇದು ಈಗಾಗಲೇ ಅಮೆರಿಕ ಇರಾನ್ ಮೇಲೆ ದಾಳಿ ಆರಂಭ ಮಾಡಿದ ಮೊದಲ ದಿನದಿಂದನೇ ಈಗಾಗಲೇ ಚೀನಾ, ರಷ್ಯಾ ಕೂಡ ಮತ್ತೆ ಅಮೆರಿಕದ ಮೇಲೆ ಸಿಡಿದೇಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಈ ವಿಚಾರವಾಗಿ ಕೆಲವು ಗಂಟೆಗಳಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇದಾವೆ. ಮಮತಾ. ಆಲ್ ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇನ್ನೇನು ಕಾನ್ಫ್ಲಿಕ್ಟ್ಗಳನ್ನು ನೋಡಬೇಕೋ ನಾವು ಅನ್ನೋದು ಒಂದು ಪ್ರಶ್ನೆ ಇದೆ. ಆಮೇಲೆ ಯಾವುದೇ ಸರ್ಕಾರ ಬರಲಿ ಅಮೆರಿಕಾದಲ್ಲಿ, ಅದು ಡೆಮೊಕ್ರೆಟಿಕ್ ಪಾರ್ಟಿ ಆಗಿರಲಿ ಅಥವಾ ರಿಪಬ್ಲಿಕ್ ಪಾರ್ಟಿ ಆಗಿರಲಿ, ಅವ್ರು ನಿಲ್ಲೋದು ಇಸ್ರೇಲ್ ಬೆನ್ನಿಗೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅನ್ಮ್ಯಾಚ್ಡ್ ಫ್ರೆಂಡ್ಶಿಪ್ ಇದೆ ನಮ್ಮ ಮಧ್ಯೆ ಅನ್ನೋದನ್ನು ಇಡೀ ಜಗತ್ತಿಗೆ ಮತ್ತೊಂದು ಸಲ ತೋರಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟ್ನ ಸಾರಾಂಶವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಟ್ವೀಟು ಈಗ ಇಡೀ ವಿಶ್ವದಲ್ಲೇ ಚರ್ಚೆ ಆಗ್ತಾ ಇರುವಂತಹ ಹಾಟ್ ಕೇಕ್ ಆಗಿದೆ. ಕಾರಣ 3 ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕ ಮಾಡಿರುವಂತಹ ಶಕ್ತಿಶಾಲಿ ದಾಳಿ ಇದಾಗಿದೆ. ಈಗ ವಾಪಸ್ಸು ಅಮೆರಿಕಕ್ಕೆ ಇರಾನ್ ಯಾವ ರೀತಿ ಪ್ರತಿಕಾರವನ್ನು ತೀರಿಸುತ್ತಾ ಅಥವಾ ಮಂಡಿ ಉರುತ್ತಾ ಅನ್ನೋದು ಪ್ರಶ್ನೆ. ಅನ್ಕಂಡೀಷನಲ್ ಸರೆಂಡರ್ ಅನ್ನೋ ಟ್ವೀಟನ್ನು ಏನು ಮಾಡಿದ್ರು ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು, ಅದರಂತೆ ವರ್ತಿಸ್ತಾರಾ? ಆಮೇಲೆ ಇರಾನ್ನಲ್ಲಿ ಆಳ್ವಿಕೆ ಬದಲಾಗುತ್ತಾ? ಇಷ್ಟು ದಿನ ಸರ್ವೋಚ್ಚ ನಾಯಕ ಹೇಳ್ದಂಗೆ ಆ ತಾಳಕ್ಕೆ ತಕ್ಕಂತೆ ಕುಣಿತಾ ಇತ್ತು ಇರಾನ್ ಸರ್ಕಾರ. ಈಗ ಅದು ಕಂಪ್ಲೀಟಾಗಿ ಬದಲಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿದೆ.